ಒಂದು ಹೆಣ್ಣಿಗೆ ತಾನು ಮದುವೆ ಆದ ಮೇಲೆ ಅವಳಿಗೆ ಬೇಕಾಗಿರುವುದು ಗಂಡನ ಆಸ್ತಿ ಅಂತಸ್ತು ಚಿನ್ನ ವಜ್ರ ಅಲ್ಲ. ಅವಳಿಗೆ ಬೇಕಿರುವುದು ತನ್ನ ಗಂಡನ ಪ್ರೀತಿ, ಅವನು ಅವಳಿಗೆ ಕೊಡೋ ಸಮಯ ಅಲ್ವಾ. ಗಂಡನ ಮನೆಯವರು ಎಲ್ಲರೂ ಅವಳ ವಿರುದ್ಧ ಮಾತನಾಡಿದರು. ತನ್ನ ಗಂಡ ಮಾತ್ರ ನನ್ನ ಪರವಾಗಿ ಮಾತನಾಡಬೇಕು ಅಂತ ಒಂದು ಹೆಣ್ಣು ಬಯಸೋದು ಅಲ್ವಾ. ಅವತ್ತು ದೀಪಾವಳಿ ಹಬ್ಬ. ಮನೆಯಲ್ಲಿ ಎಲ್ಲರೂ ಪಟಾಕಿಗಳನ್ನು ಹೊಡೆದು ಒಳ್ಳೆ ಬಾಳೆ ಎಲೆ ಊಟ ಮಾಡುತ್ತಾ ಕುಳಿತಿದ್ದೆವು. ಆಗ ನಮ್ಮಪ್ಪ, ಇನ್ನೇನು ಇವಳ ಓದು ಕೂಡ ಮುಗಿತು, ನಾನು ಬೆಂಗಳೂರಲ್ಲಿ ಒಂದು ಹುಡುಗನನ್ನು ನೋಡಿದ್ದೇನೆ, ತುಂಬಾ ಒಳ್ಳೆ ಹುಡುಗ ಅಂತ ನನ್ನ ಗೆಳೆಯ ಹೇಳಿದ. ಇವಳು ಹೂ ಅಂದ್ರೆ ಮದುವೆ ಮಾಡಿ ಮುಗಿಸಿಬಿಡೋಣ ಏನಮ್ಮ ಅಂದ್ರು. ನಾನು, ಈಗಲೇ ಮದುವೆನಾ ಅಪ್ಪ ಅಂದೆ. ಆಗ ಅಮ್ಮ, ಇವಳನ್ನ ಯಾಕ್ರಿ ನೀವು ಕೇಳ್ತಾ ಇದ್ದೀರಾ, ಅವಳು ಹೇಳಿದ ಹಾಗೆ ನಾವು ಅವಳನ್ನು ಓದಿಸಿದ್ದೀವಿ, ಈಗ ಅವಳು ನಾವು ತೋರಿಸೋ ಹುಡುಗನ್ನ ಮದುವೆ ಆಗೇ ಆಗ್ತಾಳೆ ಅಂದ್ರು. ನಾನು ಅವರಿಬ್ಬರ ಮಾತಿಗ ಮೌನವಾಗಿ ಉಳಿದೆ. ನನಗೆ ಮದುವೆ ಎಂದರೆ ಆಗುತ್ತಿರಲಿಲ್ಲ. ನಾನು ಯಾರನ್ನು ಕೂಡ ಇಷ್ಟಪಟ್ಟೂ ಇಲ್ಲ. ಆದರೂ ಕೂಡ ನನಗೆ ಈ ಮದುವೆ ಅನ್ನೋ ಪದ ಕೇಳಿದ್ರೆ ತುಂಬಾ ಕೋಪ ಬರುತ್ತೆ. ನಮ್ಮ ಅಣ್ಣನಿಗೆ ವಯಸ್ಸು 30 ದಾಟಿತು. ನಾನು ಈ ಮನೆಯಲ್ಲಿರುವುದರಿಂದ ಅವನಿಗೆ ಯಾರು ಹೆಣ್ಣು ಕೊಡುತ್ತಿರಲಿಲ್ಲ. ಅವನ ಮದುವೆ ಆಗಬೇಕು ಅಂದ್ರೆ ನನ್ನ ಮದುವೆ ಮೊದಲು ಆಗಬೇಕು. ಒಂದು ದಿನ ಹುಡುಗನ ಮನೆಯವರು ನನ್ನನ್ನು ನೋಡಲು ಮನೆಗೆ ಬಂದರು. ಅವರು ನನ್ನನ್ನು ನೋಡಿ, ನಿಮ್ಮ ಮಗಳನ್ನು ನಮ್ಮ ಸೊಸೆಯಾಗಿ ಮಾಡಿಕೊಳ್ಳಲು ನಾವು ಒಪ್ಪಿದ್ದೇವೆ ಎಂದರು. ನಮ್ಮ ಮನೆಯವರು ಕೂಡ ಈ ಮದುವೆಯನ್ನು ಮಾಡಲು ನಿರ್ಧರಿಸಿದರು. ನಾನು ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದೆ, ನನಗೆ ದಯವಿಟ್ಟು ಈ ಮದುವೆ ಮಾಡಬೇಡಿ, ಅದು ಯಾಕೋ ಗೊತ್ತಿಲ್ಲ, ನನಗೆ ಮದುವೆ ಅಂದ್ರೆ ಆಗುವುದಿಲ್ಲ, ನಾನು ಯಾರನ್ನು ಕೂಡ ಮದುವೆ ಆಗೋದಿಲ್ಲ. ಎಷ್ಟು ದಿವಸ ನೀವು ಹೇಳಿದ್ದನ್ನೆಲ್ಲ ನಾವು ಕೇಳಿದ್ದೇವೆ, ಆದರೆ ಈಗ ನೀನು ನಮ್ಮ ಮಾತು ಕೇಳಬೇಕು ಅಷ್ಟೇ. ನಿಮಗೆ ಯಾಕೆ ಅರ್ಥ ಆಗುತ್ತಿಲ್ಲ? ನನಗೆ ಮದುವೆ ಬೇಡ, ನಾನು ಯಾವುದಾದರೂ ಕೆಲಸಕ್ಕೆ ಸೇರುತ್ತೇನೆ, ಈ ಮನೆಗೆ ನಾನು ಸಹಾಯ ಮಾಡುತ್ತೇನೆ. ನಿನ್ನಿಂದ ನಾವು ಯಾವ ಸಹಾಯವೂ ಕೂಡ ಬಯಸುವುದಿಲ್ಲ. ನೀನು ಈ ಹುಡುಗನನ್ನು ಮದುವೆ ಆದರೆ ಅದೇ ನೀನು ನಮಗೆ ಮಾಡುವ ದೊಡ್ಡ ಸಹಾಯ ಅಂತ ಹೇಳಿ ಅಪ್ಪ ಅಮ್ಮ ಹೋದರು. ನನಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಯೋಚನೆ ಮಾಡುತ್ತಾ ರೂಮಿನಲ್ಲಿ ಕುಳಿತಿದ್ದೆ. ಆಗ ಅಣ್ಣ ರೂಮಿಗೆ ಬಂದ. ನೋಡಮ್ಮ, ನನಗೆ ಈಗಾಗಲೇ 35 ವರ್ಷ ಆಯಿತು. ನೀನು ಇನ್ನೂ ಯಾವ ಹುಡುಗನನ್ನು ಮದುವೆಯಾಗಲಿಲ್ಲ ಅಂದರೆ ನಾನು ಬ್ರಹ್ಮಚಾರಿಯಾಗಿ ಉಳಿಯಬೇಕಾಗುತ್ತದೆ. ನಾನು ಈ ಹುಡುಗನ ಬಗ್ಗೆ ಎಲ್ಲ ವಿಚಾರಿಸಿದ್ದೇನೆ. ಆ ಹುಡುಗ ತುಂಬಾ ಒಳ್ಳೆಯವನು. ಅವನಿಗೆ ತಾಯಿ ಇಲ್ಲ, ನಿನಗೆ ಅತ್ತೆ ಕಾಟ ಇಲ್ಲ. ನಿನ್ನ ಕೈ ಮುಗಿದು ಕೇಳ್ಕೋತೀನಿ, ದಯವಿಟ್ಟು ಈ ಹುಡುಗನ ಮದುವೆಯಾಗಿ ಈ ಮನೆಯಿಂದ ಹೋಗಮ್ಮ. ನನ್ನ ಕೊನೆಯವರೆಗೂ ಬ್ರಹ್ಮಚಾರಿಯಾಗಿ ಮಾಡಬೇಡ ಅಂತ ಕೈ ಮುಗಿದನು. ಅಣ್ಣ, ನೀವು ಕೈಯೆಲ್ಲ ಮುಗಿಬೇಡಿ. ಸರಿ ಅಣ್ಣ, ಆಯಿತು, ನಾನೇ ಮದುವೆ ಆಗ್ತೀನಿ, ನೀನ್ ಖುಷಿಯಾಗಿದ್ರೆ ನಂಗಷ್ಟೇ ಸಾಕು. ನಮ್ಮ ಅಪ್ಪ ಅಮ್ಮನಿಗೋಸ್ಕರ, ಅಣ್ಣನ ಸಂತೋಷಕ್ಕೋಸ್ಕರ ನಾನು ಅವರು ತೋರಿಸಿದ ಹುಡುಗನನ್ನು ಮದುವೆಯಾಗಲು ಒಪ್ಪಿದೆ. ಇವತ್ತು ನನ್ನ ಮದುವೆ. ಎಲ್ಲರ ಮುಖದಲ್ಲೂ ಸಂತೋಷ ತುಂಬಿ ತುಳುಕುತ್ತಿತ್ತು. ಆದರೆ ನನ್ನೊಳಗೆ ಏನೋ ಒಂಥರ ಸಂಕಟ, ಯಾರ ಬಳಿ ಕೂಡ ಹೇಳಲಾಗದ ಸಂಕಷ್ಟ. ಇದೆಲ್ಲದರ ನಡುವೆ ನನ್ನ ಮದುವೆ ನಡೆದು ಹೋಯಿತು. ನನ್ನನ್ನು ಎಲ್ಲರೂ ನಗುನಗುತ್ತಾ ಗಂಡನ ಮನೆಗೆ ಕಳುಹಿಸಿದರು. ಆಗ ನನಗೆ ಅನಿಸಿತು, ಇಲ್ಲಿ ನನ್ನ ಖುಷಿ, ನನ್ನ ಕನಸು ಯಾರಿಗೂ ಮುಖ್ಯ ಅಲ್ಲ ಅಂತ. ಮನಸ್ಸಿನ ತುಂಬ ನೋವು ತುಂಬಿಕೊಂಡು ತುಂಬಾ ಭಯದಿಂದ ನಾನು ಅವರ ಮನೆಗೆ ಕಾಲಿಟ್ಟೆ. ನನ್ನ ಗಂಡ ಮತ್ತೆ ಮಾವ ಇಬ್ಬರು ಆಫೀಸ್ ಕೆಲಸದಲ್ಲಿ ಯಾವಾಗಲೂ ಬ್ಯುಸಿಯಾಗಿರುತ್ತಿದ್ದರು. ಈ ಮನೆಯಲ್ಲಿ ನನ್ನ ಕೆಲಸ ಇಷ್ಟೇ, ಅವರಿಬ್ಬರಿಗೂ ಸಮಯಕ್ಕೆ ಸರಿಯಾಗಿ ಅಡುಗೆ ತಿಂಡಿಯನ್ನು ಮಾಡಿ ಹಾಕುವುದು, ಮನೆ ಕೆಲಸವನ್ನು ಮಾಡುವುದು ಅಷ್ಟೇ. ಮದುವೆಯಾಗಿ 6 ತಿಂಗಳು ಕಳೆದರೂ ನನ್ನ ಗಂಡ ನನ್ನ ಜೊತೆ ಮನಸ್ಫೂರ್ತಿಯಾಗಿ ಮಾತನಾಡುತ್ತಿರಲಿಲ್ಲ. ನಾನು ಕೂಡ ಅವರು ಯಾವ ಟೆನ್ಷನಲ್ಲಿ ಇರುತ್ತಾರೆ ಏನೋ ಎಂದು ಭಾವಿಸಿ ಸುಮ್ಮನೆ ಇರುತ್ತಿದ್ದೆ. ಆದರೆ ಮಾವ ನನ್ನನ್ನು ಸ್ವಂತ ಮಗಳ ರೀತಿ ನೋಡುತ್ತಿದ್ದರು. ಅವರು ತುಂಬಾ ಒಳ್ಳೆಯವರಾಗಿದ್ದರು. ಹೀಗೆ 2 ವರ್ಷ ಕಳೆಯಿತು. ನನ್ನ ಮತ್ತು ನನ್ನ ಗಂಡನ ಮಧ್ಯೆ ಯಾವುದೇ ಅನುಬಂಧವೂ ಇರಲಿಲ್ಲ. ನಮ್ಮ ಮಾವನಿಗೆ ನಮ್ಮಿಬ್ಬರ ಮೇಲೆ ಅನುಮಾನ ಬಂದಿತ್ತು. ಅವರು ನಮ್ಮಿಬ್ಬರನ್ನು ಕರೆದು, ನಿಮ್ಮಿಬ್ಬರಿಗೂ ಈ ಮನೆಗೆ ಒಬ್ಬ ವಾರಸ್ದಾರನನ್ನು ಕೊಡಬೇಕು ಅನ್ನೋ ಆಸೆ ಇದೆಯೋ ಇಲ್ಲವೋ? ಮದುವೆಯಾಗಿ ಇಷ್ಟು ವರ್ಷ ಆದರೂ ಇನ್ನು ಒಂದು ಮಗು ನಮ್ಮ ಮನೆಗೆ ಬಂದಿಲ್ಲ ಯಾಕೆ? ನಾನು ಇಷ್ಟು ದಿವಸ ತುಂಬಾ ತಾಳ್ಮೆಯಿಂದ ಇದ್ದೆ, ಆದರೆ ಇನ್ನು ಮುಂದೆ ನಾನು ತಾಳ್ಮೆಯಿಂದ ಇರಲು ಸಾಧ್ಯವಿಲ್ಲ. ನಿಮ್ಮಿಬ್ಬರ ಸಮಸ್ಯೆ ಏನು ನನಗೆ ಅದು ಗೊತ್ತಿಲ್ಲ. ಆದರೆ ನನಗೆ ಈ ವರ್ಷ ಮುಗಿಯೋ ವರ್ಷದಲ್ಲಿ ಒಬ್ಬ ಮೊಮ್ಮಗ ಅಥವಾ ಒಬ್ಬಳು ಮೊಮ್ಮಗಳು ಬೇಕೇ ಬೇಕು. ನಾನು ಇಬ್ಬರಿಗೂ ಕಾಶ್ಮೀರಕ್ಕೆ ಟಿಕೆಟ್ ಬುಕ್ ಮಾಡಿದ್ದೇನೆ. ನೀವಿಬ್ಬರೂ 1 ತಿಂಗಳು ಆರಾಮಾಗಿ ಇದ್ದು ಬನ್ನಿ. ಮದುವೆ ಆದಾಗಿಂದ ನೀವಿಬ್ಬರೂ ಎಲ್ಲೂ ಕೂಡ ಹೋಗಿಲ್ಲ. ಈಗಲಾದರೂ ಹೋಗಿ ಆರಾಮವಾಗಿ ನೆಮ್ಮದಿಯಿಂದ ಇದ್ದು ಬನ್ನಿ ಅಂದರು. ನನ್ನ ಗಂಡನಿಗೆ ಮಾವ ಹೇಳಿದ ಮಾತು ಕೇಳಿ ಅವರ ಮುಖ ಸಪ್ಪೆ ಆಯಿತು. ಆದರೆ ನನಗೆ ಹೋಗಲು ಇಷ್ಟವಿತ್ತು. ನಾನು ಅವರನ್ನು ತುಂಬಾ ಪ್ರೀತಿಸುತ್ತೇನೆ, ಆದರೆ ಅವರಿಗೆ ಹೇಳಿರಲಿಲ್ಲ ಅಷ್ಟೇ. ಸೇವೋ ಸಮಯ ಬಂದಿದೆ. ಈಗಲಾದರೂ ನನ್ನ ಮನಸ್ಸಿನಲ್ಲಿರೋ ವಿಷಯ ನನ್ನ ಗಂಡನಿಗೆ ಹೇಳಬಹುದು ಅಂದುಕೊಂಡೆ. ನನ್ನ ಗಂಡ ನಮ್ಮ
ಮಾವ ಹೇಳಿದಂತೆ ನನ್ನನ್ನು ಕಾಶ್ಮೀರಕ್ಕೆ ಕರೆದುಕೊಂಡು ಹೋದರು. ಅವರಿಗಾಗಿ ನಾನು ಕಾತುರದಿಂದ ಕಾಯುತ್ತಿದ್ದೆ. ಅವತ್ತು ರಾತ್ರಿ ನಾವು ಇರುವ ಜಾಗವನ್ನೆಲ್ಲ ಅಲಂಕಾರ ಮಾಡಿ ಅವರಿಗಾಗಿ ಕಾಯುತ್ತಾ ಕುಳಿತಿದ್ದೆ. ಅವರು ಬಂದರು. ನಾನು ಅವರ ಹತ್ತಿರ ಬಂದು, ನಾನು ನಿಮಗೆ ಏನು ಹೇಳಬೇಕು ಅಂದೆ. ಆಗ ಅವರು, ನಾನು ಕೂಡ ನಿಮ್ಮ ಬಳಿ ತುಂಬಾ ಮಾತನಾಡಬೇಕು, ನಿಮ್ಮ ಬಳಿ ಒಂದು ವಿಷಯ ಹೇಳಬೇಕು ಅಂದರು. ನೀವೇನೋ ಹೇಳಬೇಕು ಅಂದ್ರಲ್ಲ, ಏನ್ ಹೇಳಿ ಅಂದರು. ಇಲ್ಲ, ಫಸ್ಟ್ ನೀವೇ ಹೇಳಿ ಅಂತ ನಾನು ಹೇಳಿದೆ. ಈ ಕಾಶ್ಮೀರದಲ್ಲಿ ತುಂಬಾ ಚಳಿ ಅಲ್ವಾ, ಈ ಚಳಿನ ಅನುಭವಿಸಲು ಎಲ್ಲೆಲ್ಲಿಂದನೂ ಜನ ಬರ್ತಾರೆ ಅಲ್ವಾ ಅಂದರು. ನಾನು ಹೌದು ಅಂದೆ. ಈ ಕಾಶ್ಮೀರದಲ್ಲಿ ನನಗೆ ನನ್ನ ರಶ್ಮಿ ಸಿಕ್ಕಿದ್ದು. ಅವಳ ಅಂದಕ್ಕೆ ನಾನು ಕಳೆದು ಹೋದೆ. ಅವಳು ನನ್ನನ್ನು ಒಪ್ಪಿಕೊಂಡಳು. ನಾವಿಬ್ಬರು 3 ವರ್ಷದಿಂದ ಪ್ರೀತಿಸುತ್ತಿದ್ದೇನೆ. ಈ ವಿಷಯ ನಾನು ಅಪ್ಪನ ಬಳಿ ಹೇಳಿದೆ. ಆದರೆ ಅಪ್ಪ ಇದಕ್ಕೆ ತಿರಸ್ಕರಿಸಿದರು. ಯಾಕೆ ಅಂದ್ರೆ ರಶ್ಮಿ ಬೇರೆ ಜಾತಿಯ ಹುಡುಗಿ ಅಂತ. ನಾನು ಬೇಡ ಬೇಡ ಅಂದರೂ ನನ್ನನ್ನು ಒತ್ತಾಯಿಸಿ ನಿನ್ನ ಜೊತೆ ಮದುವೆ ಮಾಡಿದರು. ನಾನು ಈಗಲೂ ಕೂಡ ರಶ್ಮಿ ನೆನಪಿನಲ್ಲೇ ಉಳಿದಿದ್ದೇನೆ. ನನ್ನ ಹೆಂಡತಿ ಜಾಡಕ್ಕೆ ಅವಳನ್ನು ಬಿಟ್ಟು ಬೇರೆ ಯಾರು ಬರಲು ನನಗೆ ಇಷ್ಟವಿಲ್ಲ. ಇದನ್ನು ಕೇಳಿ ನನ್ನ ಕಣ್ಣುಗಳಿಂದ ಕಂಬನಿ ಹರಿಯಿತು. ಆಗ ಅವರು ನನ್ನ ಕಡೆ ತಿರುಗಿ, ನನಗೆ ನಿಮ್ಮ ಮೇಲೆ ಯಾವ ಫೀಲಿಂಗ್ಸೂ ಇಲ್ಲ. ಒಬ್ಬರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇನ್ನೊಬ್ಬರ ಜೊತೆ ಜೀವನ ನಡೆಸಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂದರು. ಆಗ ನಾನು, ಅಯ್ಯೋ, ಇದಕ್ಕೆಲ್ಲ ಕ್ಷಮೆ ಯಾಕೆ ಕೇಳ್ತೀರಾ ಬಿಡಿ ಅಂದೆ. ನೀವು ಏನ್ ಹೇಳ್ಬೇಕು ಅಂದ್ರಲ್ಲ ಹೇಳಿ ಅಂದರು. ಏನಿಲ್ಲ, ನಂದೇನೂ ಇಲ್ಲ ಬಿಡಿ ಅಂದೆ. ರಾತ್ರಿ ಎಲ್ಲ ಅವರು ರಶ್ಮಿ ರಶ್ಮಿ ಎಂದು ಕನವರಿಸುತ್ತಿದ್ದರು. ಅವರನ್ನು ಆ ರೀತಿ ನೋಡಿ ನನಗೆ ತುಂಬಾ ಬೇಜಾರಾಯಿತು. ನಾನು ಅವರ ಮೊಬೈಲ್ ತೆಗೆದುಕೊಂಡು ಅವರ ಹಳೆಯ ಹುಡುಗಿ ರಶ್ಮಿಗೆ ಫೋನ್ ಮಾಡಿದೆ. ರಶ್ಮಿ ಅವರ ಫೋನ್ ರಿಸೀವ್ ಮಾಡಿ, ಹಲೋ ಅಂದರು. ಆಗ ನಾನು, ಹಲೋ ರಶ್ಮಿ ಅವರೇ ಅಂದೆ. ಹೌದು ಹೇಳಿ ಎಂದರು. ನೀವು ಶರತ್ ಅವರ ಗರ್ಲ್ಫ್ರೆಂಡ್ ಅಲ್ವಾ ಅಂದೆ. ಹೌದು, ಆದರೆ ಅದೆಲ್ಲ ಮುಗಿದು ಹೋಗಿರೋ ಕತೆ. ಅವರು ನನಗೆ ಮೋಸ ಮಾಡಿದ್ದರು. ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆದರು. ನಾನು ಅವರನ್ನು ಮರೆಯೋಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ದಯವಿಟ್ಟು ಅವರ ಬಗ್ಗೆ ನನಗೆ ನೆನಪು ಮಾಡಿಸಬೇಡಿ. ಅಲ್ಲ, ನೀವು ಯಾರು ಅಂತ ನನಗೆ ಗೊತ್ತಾಗಿಲ್ಲ. ಫಸ್ಟ್ ನೀವ್ಯಾರು ಅಂತ ಹೇಳಿ. ನಾನು ಅವರು ಮದುವೆ ಆಗಿರೋ ಹುಡುಗಿ. ಓ ಸಾರಿ ಮೇಡಮ್. ಅಯ್ಯೋ, ಸಾರಿ ಎಲ್ಲ ಯಾಕೆ ಹೇಳ್ತೀರಾ? ನಿಜ ಹೇಳ್ಬೇಕು ಅಂದ್ರೆ ಸಾರಿ ಕೇಳ್ಬೇಕಾಗಿರೋದು ನಾನು ನಿಮ್ಮತ್ರ. ನಿಮ್ಮಿಬ್ಬರ ನಡುವೆ ನಾನೇ ತಾನೇ? ಇಲ್ಲ ಮೇಡಮ್, ನಾನು ಶರತ್ನ ಮರಿತೀನಿ. ನೀವು ಅವರ ಜೊತೆ ಹ್ಯಾಪಿಯಾಗಿರಿ. ಇಲ್ಲ ರಶ್ಮಿ ಅವರೇ, ನನ್ನ ಮಾತು ಕೇಳಿ. ಅವರಿಗೆ ನಾನು ಕಂಡ್ರೆ ಇಷ್ಟ ಇಲ್ಲ. ಅವರು ಈಗಲೂ ಕೂಡ ನಿಮ್ಮ ನೆನಪಿನಲ್ಲೇ ಇದ್ದಾರೆ. ನಿಮ್ಮನ್ನೇ ಪ್ರೀತಿಸುತ್ತಿದ್ದಾರೆ. ಇದನ್ನೇ ಹೇಳೋದಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದು. ಅಲ್ಲ, ಶರತ್ನಿಂದ ಮದುವೆಯಾಗಿ 2 ವರ್ಷ ಆಗಿದೆ. ನೀವು ಅವರ ಜೊತೆ ಸಂಸಾರ ಮಾಡಿದ್ದೀರಾ. ಈಗ ನನಗೆ ಫೋನ್ ಮಾಡಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ರಶ್ಮಿ ಅವರೇ, ನಾನು ಮತ್ತೆ ಶರತ್ ಈಗ ಕಾಶ್ಮೀರದಲ್ಲಿದ್ದೇವೆ. ಶರತ್ ನನ್ನ ಜೊತೆ ತಲೆ ಎತ್ತಿ ನನ್ನ ಮುಖ ನೋಡಿ ಮಾತನಾಡಿದ್ದು ಇವತ್ತು. ಅದು ನಿಮ್ಮ ವಿಷಯ ಹೇಳಕ್ಕೆ. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ರಶ್ಮಿ, ಮದುವೆಯಾಗಿ 2 ವರ್ಷ ಆದರೂ ಶರತ್ ಅವರು ನನ್ನನ್ನು ಟಚ್ ಕೂಡ ಮಾಡಿಲ್ಲ. ನನ್ನ ಜೊತೆ ಅವರು ಸರಿಯಾಗಿ ಮಾತಾಡದೆ ಇವತ್ತು ಅದು ನಿಮ್ಮ ವಿಷಯ ಹೇಳಕ್ಕೆ ಅಷ್ಟೇ. ಈಗಲೂ ಕೂಡ ಅವರು ನಿಮ್ಮ ನೆನಪಿನಲ್ಲೇ ತಾನು ಮಲಗಿದ್ದರೂ ಕೂಡ ನಿಮ್ಮ ಹೆಸರೇ ಕನವರಿಸುತ್ತಿದ್ದಾರೆ. ಅಲ್ಲ, ನಾನು ಏನು ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಏನು ಮಾಡಬೇಡಿ, ನಾನು ಹೇಳೋದು ಕೇಳಿ ಅಷ್ಟೇ. ನಾನು ನಿನ್ನ ಮತ್ತೆ ಶರತ್ನ ಒಂದು ಮಾಡ್ತೀನಿ. ನೀವಿಬ್ಬರು ಮದುವೆಯಾಗಿ ಖುಷಿ ಖುಷಿಯಾಗಿರಿ. ಅಲ್ಲ, ನೀವು ಏನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅವರು ನಿಮ್ಮ ಹಸ್ಬೆಂಡ್. ಅವರು ತಾಳಿ ಕಟ್ಟಿದ ಮಾತ್ರಕ್ಕೆ ಅವರು ನನ್ನ ಹಸ್ಬೆಂಡ್ ಆಗಕ್ಕೆ ಆಗಲ್ಲ. ಅವರ ಮನಸ್ಸಿನ ತುಂಬ ನೀವೇ ತುಂಬಿದ್ದೀರಾ ಅಷ್ಟೇ. ನಾನು ಹೆಸರಿಗಷ್ಟೇ ಅವರ ಹೆಂಡತಿ. ಅವರ ಮನಸ್ಸಿನ ಹೆಂಡತಿ ಯಾವಾಗಲೂ ನೀವೇ ಆಗಿದ್ದೀರಾ. ಈಗ ನೀವು ಹೇಳಿ ರಶ್ಮಿಯವರೇ, ಶರತ್ನ ಮದುವೆ ಆಗ್ತೀರಾ? ಹೌದು, ನಾನು ಶರತ್ಗಾಗಿ ಕಾಯುತ್ತಿದ್ದೇನೆ. ನಿಮಗೆ ತೊಂದರೆ ಕೊಟ್ಟು ಶರತ್ನ ಪಡ್ಕೊಳ್ಳುವಂತ ಕೆಟ್ಟ ಮನಸ್ಸು ನನಗಿಲ್ಲ. ಹಾಗಾಗಿ ಅವನಿಂದ ದೂರ ಇದ್ದೀನಿ ಅಷ್ಟೇ. ಆದ್ರೆ ಈಗ ನಿಮ್ಮ ಮಾತು ಕೇಳಿದ ಮೇಲೆ ನಾನು ಮತ್ತೆ ಶರತ್ನ ಸೇರಬೇಕು ಅನಿಸುತ್ತಿದೆ. ಗುಡ್. ಹಾಗಾದ್ರೆ ನಾಳೆನೇ ನೀವು ಇಲ್ಲಿ ಬಂದು ಬಿಡಿ. ನಾಳೆನೇ ನಿಮ್ಮಿಬ್ಬರ ಮದುವೆ. ಖಂಡಿತವಾಗಲೂ ಬರುತ್ತೇನೆ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಏನೂ ಬೇಡ ರಶ್ಮಿ, ನಾಳೆ ಬನ್ನಿ ಸಾಕು. ಸರಿ, ಆಯ್ತು, ಬರ್ತೀನಿ. ಸರಿ, ಬಾಯ್ ರಶ್ಮಿ. ಅಂದುಕೊಂಡಂತೆ ನಾನು ಅವರಿಬ್ಬರಿಗೂ ಮದುವೆ ಮಾಡಿ ಮನೆಗೆ ಕರೆದುಕೊಂಡು ಹೋದೆ. ಆದರೆ ಅಲ್ಲಿ ಮಾವ, ನಿನ್ನ ಕೈಯಾರೆ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡಿದ್ಯಲ್ಲಮ್ಮ. ಯಾಕೋ ನಿನ್ನ ಹೆಂಡತಿಗೆ ಮೋಸ ಮಾಡಿದೆ? ಯಾಕೋ ಅವಳ ಜೀವನ ಹಾಳು ಮಾಡಿದೆ ಹೇಳು. ಮಾವ ಬಿಡಿ, ಇದರಲ್ಲಿ ಅವರಿಬ್ಬರಂದು ತಪ್ಪಿಲ್ಲ. ನಾನೇ ಅವರಿಬ್ಬರಿಗೂ ಮದುವೆ ಮಾಡಿಸಿದ್ದು. ನಿನ್ನಿಷ್ಟ ಕಣಮ್ಮ, ಏನಾದ್ರೂ ಮಾಡ್ಕೋ. ನನ್ನ ನಂಬಿ ಮಾವ, ಇಬ್ಬರು ಜೀವನದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಒಂದು ಮಾತು ಕಣಮ್ಮ, ಈವಿಬ್ಬರು ಈ ಮನೆಯಲ್ಲಿ ಮಾತ್ರ ಇರಬಾರ್ದು. ಇನ್ನೊಂದು ಮನೆ ಇದೆಯಲ್ಲ, ಅಲ್ಲಿಗೆ ಕಳಿಸು. ಸರಿ ಆಯ್ತು ಎಂದು ಅವರಿಬ್ಬರನ್ನು ಬೇರೆ ಮನೆಗೆ ಕಳುಹಿಸಿದೆ. ಸರಿ ಮಾವ, ನಾನಿನ್ನು ನಮ್ಮ ಮನೆಗೆ ಹೋಗ್ತೀನಿ. ಇದ್ದ ಒಬ್ಬ ಮಗನು ಹೋದ. ಈಗ ನೀನು ನನ್ನ ಉಂಡಿ ಮಾಡಿ ಹೋಗ್ತೀನಮ್ಮ. ಮಾತ್ ಹೇಳ್ತೀನಿ ಕಣಮ್ಮ ಭಾಗ್ಯ, ಬೇಜಾರ್ ಮಾಡ್ಕೋಬೇಡ. ನೀನು ಇಷ್ಟು ದಿವಸ ಈ ಮನೆಯಲ್ಲಿ ನನ್ನ ಸೊಸೆಯಾಗಿದ್ದೆ. ಈಗ ನನ್ನ ಮಗಳಾಗಿ ಇಲ್ಲೇ ಇದ್ದು ಬಿಡಮ್ಮ. ನನಗೆ
ಗೊತ್ತು ನಿನಗೆ ಈ ಮದುವೆ ಇಷ್ಟ ಇರಲಿಲ್ಲ ಅಂತ. ನಿನ್ನ ಆಸೆ ಕನಸುಗಳೇ ಬೇರೆ. ನೀನು ಫಾರಿನ್ಗೆ ಹೋಗಿ ಓದಬೇಕು, ಒಳ್ಳೆ ಕೆಲಸಕ್ಕೆ ಸೇರಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಅಲ್ವಾ? ಅದನ್ನು ನಾನು ನೆರವೇರಿಸುತ್ತೇನೆ. ನೀನು ಇಲ್ಲೇ ಇದ್ದು ನನ್ನ ಮಗಳಾಗಿ ನಿನಗೆ ಎಲ್ಲಿವರೆಗೂ ಓದಬೇಕು ಅನಿಸುತ್ತದೆ ಅಲ್ಲಿವರೆಗೂ ಓದಮ್ಮ. ಮಾವ, ನಿಮ್ಮ ಮಾತು ಕೇಳಿ ನನಗೆ ತುಂಬಾ ಖುಷಿಯಾಯಿತು. ನಾನು ನಿಮ್ಮ ಜೊತೆಯಲ್ಲೇ ಇರುತ್ತೇನೆ, ಓದಿ ಸಾಧಿಸುತ್ತೇನೆ. ಒಂದು ಒಳ್ಳೆಯ ಹುಡುಗಿಯನ್ನು 4 ಗೋಡೆಗಳ ಮಧ್ಯೆ ಕೂಡ ಹಾಕಬೇಡಿ. ಅವಳಿಗೆ ರೆಕ್ಕೆ ಕಟ್ಟು ಹಾರಲು ಬಿಡಿ. ಅವಳ ಯಶಸ್ಸು ನಿಮಗೆ ಕೀರ್ತಿ ತಂದುಕೊಡುತ್ತದೆ. ಧನ್ಯವಾದಗಳು.